ಇಲ್ಲಿ ಏನ್ ವಿಶೇಷ ಇಲ್ಲಿ ಅಣ್ಣ ಮಣ್ಣು ಇಟ್ಕೆನೆ ಫೇಮಸ್. ಒಂದ್ ತಿಂಗಳ ಒಳಗಡೆ ಮನೆ ಕಟ್ಸೋಂತರು ಗೋಡೆಗೆ ಹಾಕ್ಸ್ತೀನಿ ಅಂದ್ರೆ ಇಟ್ಕೆ ತಗೋಬೇಕು. ಇಲ್ಲಾಂದ್ರೆ ಸ್ವಾಮಿ ಬಲ್ಪಾಕದಲ್ಲಿ ಮಣ್ಣು ಸಿಗುತ್ತೆ. ಅಲ್ಲಿ ಮಣ್ಣು ತಗೊಳ್ಳೋದು ಏನ್ ವಿಶೇಷ ಅಂದ್ರೆ ಸೈಟ್ ಇದು ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಮಕ್ಳ ವಿದ್ಯಾಭ್ಯಾಸಕ್ಕೆ ಮದುವೆಗೆ ಬಿಸ್ನೆಸ್ ಮಾಡಿ ಪ್ರಾಫಿಟ್ ಇಲ್ಲ, ಕೋರ್ಟು ಕಚೇರಿಯಲ್ಲಿ ಜಮೀನು ಸಿಗಾಕೊಂಡಿದ್ರೆ ಏನೇ ಪ್ರಾಬ್ಲಮ್ಗಳಿದ್ರನ್ನ ದೇವರ ಬಲ್ಭಾಗಕ್ಕೆ ಹೋಗಿ ಒಳಗಡೆ 3 ಇಡಿ ಮಣ್ಣು ಹಾಕೊಂಡು ಗುಡಿ ಸುತ್ತ 11 ಸುತ್ತು ಪ್ರದಕ್ಷಿಣೆ ಬಂದು ಹಣ್ಣು ಕೈ ಜೊತೆ ಒಳಗಡೆ ಕೊಟ್ರೆ ಪೂಜೆ ಮಾಡಿ ಕೊಡ್ತಾರಣ. ಆ ಮಣ್ಣನ್ನ ಮನೆಗೆ ತಗೊಂಡೋಗಿ ವೈಟ್ ಕರ್ಚಿಪ್ ಇರುತ್ತಲ್ಲ ಫುಲ್ ತ್ಯಾವ ಮಾಡಿ ಅರ್ಶನ ಹಚ್ಚಿ ಕಟ್ಟಿಟ್ಟು ಪೂಜೆ ಮಾಡೋದು. ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆದ್ಮೇಲೆ ಇದೇ ತರ ಸ್ವಾಮಿ ಬಂದು ಒಂದು ಅರ್ಕೆ ಸಲ್ಲಿಸಿ ಆ ಮಣ್ಣನ್ನ ತುಳಸಿ ಗಿಡಕ್ಕೆ ಹಾಕೊಳ್ಳೋದು. ಮಣ್ಣೇನಾರು ತಗೊಳ್ಳೋದಿದ್ರೆ ಕವರ್ ಕೊಡ್ತೀವಿ ನಾವು, ಹಣ್ಣು ಕೈ ವ್ಯಾಪಾರದವರು. ಪೂಜೆ ಹೂವು ತುಳಸಿ ಹಣ್ಣು ಕೈ ಬೇಕು ತಗೊಳ್ಳಿ ಅಣ್ಣ. ಇದು ಎಷ್ಟು ದಿನಗಳಲ್ಲಿ ಅದು ನಿಮ್ದು ಏನು ಇದ್ ಮಾಡ್ತೀರಾ ಆ ತರದ ಮೇಲೆ ಹೆಂಗ್ ಭಕ್ತಿಯಿಂದ ಪೂಜೆ ಮಾಡ್ತೀರಿ ಆದ್ಮೇಲೆ. ಭಕ್ತಿಯಿಂದ ಮಾಡಿದ್ರೆ ಇವತ್ತೇನೆ ಆಗ್ಬೋದು, ನಾಳೆನೇ ಆಗ್ಬೋದು, 3 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಆ ತರ ನೀವು ಭಕ್ತಿಯಿಂದ ಪೂಜೆ ಮಾಡೋದಷ್ಟು ಇದು ನಿಜ. ಒಂದ್ ಭಕ್ತಿಯಿಂದ ಪೂಜೆ ಮಾಡಿಸಿದ್ರೆ ಎಲ್ಲಾದ್ರೂ ಒಳ್ಳೇದಾಗುತ್ತೆ, ಎಲ್ಲಾ ತರದ್ದು ಒಳ್ಳೇದಾಗುತ್ತೆ. ಇಲ್ಲಿ ಪ್ರತಿಯೊಬ್ರು ಬರೋದೇ ಮಣ್ಣು ಇಟ್ಕೆಗೋಸ್ಕರ. 1 ತಿಂಗಳೊಳಗಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಇಟ್ಕೆ ತಗೋಬೇಕು, ಇಲ್ಲಾಂದ್ರೆ ಮಣ್ಣು ತಗೋಬೇಕಣ್ಣ. ಓಕೆ ನೋಡಿ ಗೆಳೆಯರೆ, ಇಲ್ಲಿ ಬಂದು ನೀವು ಇಟ್ಕೆ ಮಣ್ಣು ಏನ್ ಬೇಕಾದ್ರೂ ಇಲ್ಲಿ ತಗೋಬಹುದು. ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ, ಕಮ್ಮಿ ಪ್ರೈಸ್ ಅಲ್ಲಿ ಇದೆ ಇಲ್ಲಿ. ತುಂಬಾ ಇಲ್ಲಿ ಹುಡುಗ ಮಾಡ್ತಿರೋದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ನೀವು ಓದ್ತಾ ಇದ್ದೀರಾ? ಇಲ್ಲ ಅಣ್ಣ, ಓದ್ತಿಲ್ಲ, ಎಜುಕೇಶನ್ ಮಾಡ್ತಾ ಇಲ್ವಾ? ನೋಡಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಇವತ್ತು ದೇವ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಬಂದು ನೀವು ಹಣ್ಣು ಕಾಯಿ ಇಟ್ಕೆ ಮಣ್ಣು ಏನ್ ಬೇಕಾದ್ರೂ ಇಲ್ಲಿ ತಗೋಬಹುದು.